ಮುಗಿಸೋದಲ್ಲ ಇನ್ನೂ ಚಲೋ ಬಹಳ ಚಂದ. ಶರಣ ಶಿವಲಿಂಗೇಶ್ವರ ಪುರಾಣವನ್ನ ಕೇಳಕ್ಕೆ ಯಾಕೆ ಬರಬೇಕು ಅಂತ ಕೇಳಿದ್ರೆ ಅಪ್ಪಗಳು 2 ದಿವಸ ಪರ್ಯಂತ ಹೇಳಕತ್ತಾರೆ. ಏನು ಅಂತ ಕೇಳಿದ್ರೆ ನಾವು ಶರಣ ಶಿವಲಿಂಗೇಶ್ವರನ ಋಣದೊಳಗದ, ಗುರುವಿನ ಋಣದೊಳಗದಿವ, ಪರಮಾತ್ಮನ ಋಣದೊಳಗದಿವ, ಸಮಾಜದ ಋಣದೊಳಗದಿವ, ತಂದೆ ತಾಯಿಯ ಋಣದೊಳಗದಿವ ಅನ್ನೋ ಮಾತನ್ನ ಬಹಳ ಸವಿಸ್ತಾರವಾಗಿ ಅಪ್ಪಗಳು ಹೇಳ್ಕೊತ ಬಂದ. ಯಾಕಂದ್ರೆ ಶರಣ ಶಿವಲಿಂಗೇಶ್ವರ ಈ ಗ್ರಾಮದೊಳಗೆ ಹುಟ್ಟಿದೇ ಇದ್ರೆ, ಶರಣ ಶಿವಲಿಂಗೇಶ್ವರ ಈ ಭಾಗದೊಳಗೆ ಜನಿಸದೇ ಇದ್ರೆ, ಶರಣ ಶಿವಲಿಂಗೇಶ್ವರ ಈ ಭಾಗದೊಳಗೆ ಅವತಾರ ಮಾಡದೇ ಇದ್ರೆ ನೀವೆಲ್ಲರೂ ಇಲ್ಲಿ ಬಂದ ಪ್ರವಚನ ಕೇಳೋದು ಬಿಟ್ಟ ಏನಿರ್ತೀರಂದ್ರೆ ಎಲ್ಲರೂ ಟಿವಿ ಮುಂದೆ ಕಟ್ಟಿ ಮೇಲೆ ಕೂತ ಹಟ್ಟಿ ಬರೀತಿದ್ರಲ್ಲ. ಅಂದರೆ ಈ ಸಂಸ್ಕಾರ ನಿಮಗೆ ಬರದೇ ಇದ್ದಿದ್ರಿ. ಈ ಸಂಸ್ಕಾರ ಕೊಟ್ಟಾಗ ಯಾರು ಅಂತ ಕೇಳಿದ್ರೆ ಶರಣ ಶಿವಲಿಂಗೇಶ್ವರ ಆ ಸಂಸ್ಕಾರ ಕೊಟ್ಟಾರ ಅಂತ ಹೇಳಿ ಇವತ್ತು ನಡು ರಾತ್ರಿ ಒಳಗೆ ಬಂದ ಮಹಾತ್ಮರ ಮುಂದೆ ಪ್ರವಚನ ಕೇಳಬೇಕಾಗಿತ್ತಂದ್ರ ಈ ಸಂಸ್ಕಾರ ಕೊಟ್ಟವ, ಈ ಬುದ್ಧಿ ಕೊಟ್ಟವ, ಈ ಮಣ್ಣಿನೊಳಗೆ ತಾಕತ್ತು ಸಂಸ್ಕಾರ ತುಂಬಿದವ ಯಾರಂದ್ರ ಶರಣ ಶಿವಲಿಂಗೇಶ್ವರ. ಈ ಮಣ್ಣಿನೊಳಗೆ ಸಂಸ್ಕಾರ ತುಂಬ್ಯಾನ ಅಂತ ಹೇಳಿ ನೀವೆಲ್ಲ ಧಾರಾವಾಹಿಗಳು ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಕೂತಾರೆ. ಇದು ಗುರುವಿನ ಋಣ. ಎಷ್ಟು ಶಾಂತತೆಯನ್ನು ಕೊಡ್ತಾವ ಪರಮಾತ್ಮ ಅಂದ್ರೆ ಆ ಸನ್ನಿಧಿ ಒಳಗೆ ನೀವು ಬಂದು ಕುಂತಾಗ ಮನಸ್ಸಿಗೆ ಏನೋ ಒಂದು ಆನಂದ ಆಗ್ತದೆ. ಆನಂದ ಐತಿ ಬಗ್ಗೆ ಇದೆಲ್ಲ ಪೂಜಾರಿ ಬಂದು ಕುಂತ ಏನೋ ಮಾತುಗಳು ಹೇಳ್ತಾರಂದ್ರೆ ಆ ಮಾತು ಕೇಳಿದ್ರೆ ಏನೋ ನಮ್ಗೆ ಶಾಂತಿ ಸಿಗ್ತದ ಅನ್ನುವಂತ ಈ ಸ್ಥಾನವನ್ನ ತಯಾರು ಮಾಡಿದವ್ರು ಯಾರು ಅಂದ್ರೆ ಆ ಜಗದ್ಗುರು ಸದ್ಗುರು ಶರಣ ಶಿವಲಿಂಗೇಶ್ವರ ಈ ಪಾದ ಇಟ್ಟಾರ ಅಂತೇಳಿ ಈ ಜಗತ್ತಿನೊಳಗೆ ಇದೊಂದು ಸುಕ್ಷೇತ್ರ ಅಂತ ಅನಿಸೋದು. ಅದಕ್ಕಾಗಿ ಪುಣ್ಯಾತ್ಮರ ಗುರುವಿನ ಋಣ ಬಹಳ ದೊಡ್ಡದಲ್ಲ. ಯಾಕಂತಂದ್ರೆ ಗುರುವಿನ ಶಕ್ತಿ ಬಹಳ ಅಪಾರವಾಗಿರುವಂತಹದ್ದು. ಮನುಷ್ಯನನ್ನ ಮಹಾದೇವನನ್ನಾಗಿ ಮಾಡ್ತಾನ, ನರನನ್ನ ನಾರಾಯಣನ ಮಾಡುವಂತ ಶಕ್ತಿ ಏನದಂದ್ರೆ ಸಾಧ್ಯನಿಸದ ಜೋಗ್ಯ ಮುಂದದ ನಿತ್ಯಾನಂದ ಸುಖವನ್ನು ಕೊಡುವಂತ ಜಗತ್ತೊಳಗೆ ಅಪಾರವಾಗಿರುವಂತ ಶಕ್ತಿ ಯಾರಿಗದಂದ್ರೆ ಒಬ್ಬ ಗುರುವಿಗದ. ಅದಕ್ಕಾಗಿ ಗುರುವಿನ ಉಪಕಾರ ಸ್ಮರಣೆಗಾಗಿ ನಾವು ಪುರಾಣ ಕೇಳಬೇಕು, ಅವನ ಮಠದೊಳಗೆ ಕಸ ಹೊಡಬೇಕು, ಅವನ ಧ್ಯಾನವನ್ನು ಮಾಡಬೇಕು ಅನ್ನೋದನ್ನ ನೆನಪಿಡಬೇಕು. ಮಾತ್ರ ಇನ್ನೊಂದು ಹೇಳಿದ್ರೆ ಅವ್ರ